ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ರೆಸಿಪಿ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಖಾರ ಪೊಂಗಲ್ಲು. ಆ್ಯಕ್ಚುಲಿ ನಾನು ಇವತ್ತು ಮಾಡಿರೋದು ಆಂಧ್ರ ಸ್ಟೈಲ್ ಕಟ್ಟಿ ಪೊಂಗಲ್ಲು. ತುಂಬ ಅಂದರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಅಷ್ಟೇ, ಎಷ್ಟು ಹೆಲ್ದಿಯಾಗೂ ಇರುತ್ತೆ. ಯಾಕಂತಂದರೆ ಇದರಲ್ಲಿ ನಾವು ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸು ಅಷ್ಟೊಂದು ಮಸಾಲ ಏನಿಲ್ಲ. ಸೊ ಅದಕ್ಕೋಸ್ಕರ ಇದು ಹೆಲ್ದಿ ಫುಡ್ ಅಂತಲೇ ಹೇಳ್ತೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಈವ್ನಿಂಗು ಡಿನ್ನರ್ ಟೈಮ್ಗಾಗಲಿ ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಲೈಟ್ ಫುಡ್ ಆಗಿರುತ್ತೆ. ಸೊ ಇದನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಡಿನ್ನರ್ ಟೈಮ್ಗೆ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ನಾನಿಲ್ಲೊಂದು ಮೊದಲು ಒಂದು ಪಾತ್ರೆಗೆ ಒಂದೇ ಒಂದು ಕಪ್ಪಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ಹುರ್ಕೊಂಡು ಕೈಗೆ ಸ್ವಲ್ಪ ಬೆಚ್ಚಗಾಗೋ ತನಕ ನಾವು ಕೈಯಲ್ಲಿ ಮುಟ್ಟಿ ಸ್ವಲ್ಪ ಬಿಸಿ ತಾಗೋ ಅಷ್ಟು ತನಕ ನಾವು ಅದನ್ನು ಹುರ್ಕೊಂಡು ಅದನ್ನೊಂದು ಕುಕ್ಕರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಒಂದು ಕಪ್ಪಲ್ಲಿ ನಾನು 1 ಕಪ್ಪು ಹೆಸರುಬೇಳೆ ತೊಗೊಂಡಿರೋ ಅದೇ ಸೇಮ್ ಕಪ್ಪಲ್ಲಿ ನಾನು 1 ಕಪ್ಪು ಅಕ್ಕಿನೂ ತೊಗೋತೀನಿ. ನಿಮಗೆ ಯಾವ ಥರ ರೇಷನ್ ಅಕ್ಕಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಾನು ಯಾವುದಿದೆಯೋ ಅದನ್ನು ನಾನು ಯೂಸ್ ಮಾಡಿದೆ. ನಂತರ ಅದನ್ನು ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಅದಕ್ಕೆ ತೊಳ್ಕೊಂಡು ನಾನಿಲ್ಲಿ 1 ಕಪ್ ಹೆಸರುಬೇಳೆ ಆ್ಯಂಡ್ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಇದಕ್ಕೆ 5 ಕಪ್ಪಷ್ಟು ನೀರನ್ನ ನಾನು ಇಲ್ಲಿ ಹಾಕ್ಕೋತೀನಿ. ಯಾಕಂದರೆ ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಸಾಫ್ಟಾಗಿ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಸ್ವಲ್ಪ ನಮಗೆ ವಾಟ್ರಿ ಥರನೇ ಇರಬೇಕು. ಸೊ ಹಾಗಾಗಿ ನಂತರ ಅದಕ್ಕೆ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋತೀನಿ. ಆ್ಯಕ್ಚುಲಿ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ. ಯಾಕಂತಂದರೆ ತುಪ್ಪ ಸ್ವಲ್ಪ ಫ್ಲೇವರ್ ಖಾರ ಪೊಂಗಲ್ಗೆ ತುಪ್ಪ 1 ಸ್ಪೂನ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಫ್ಲೇವರ್ ಆಲ್ಸೋ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ನಾನು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಅರಿಶಿನ ಆ್ಯಡ್ ಮಾಡ್ಕೊಂಡಿರೋ ಜಸ್ಟ್ ಕಲರ್ಗೋಸ್ಕರ ಅಷ್ಟೇ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಾನು ಒಂದು 3ರಿಂದ 4 ವಿಸಿಲ್ ತನಕ ನಾನು ಕ್ಲೋಸ್ ಮಾಡಿ ಇಟ್ಕೋತೀನಿ. ನಂತರ ಇದು ಈ 4 ವಿಸಿಲಿಗೆ ಈ 3ರಿಂದ 4 ವಿಸಿಲ್ ಏನಕ್ಕಂದರೆ ಅದು ಸ್ವಲ್ಪ ಸಾಫ್ಟಾಗಿ ಬೇಯೋದಕ್ಕೋಸ್ಕರ. ನೋಡಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ಈ ಥರ ಬೆಂದಿರಬೇಕು. ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೋಬೇಕು. ನಾವು ನೀರು ಆ್ಯಡ್ ಮಾಡ್ಕೋಬೇಕಂದ್ರೆ ಬಿಸಿ ಮಾಡ್ಕೋಬೇಕು, ತಣ್ಣೀರು ಇದಕ್ಕೆ ಆ್ಯಡ್ ಮಾಡಬೇಡಿ. ಸೊ ಬಿಸಿ ನೀರು ಆ್ಯಡ್ ಮಾಡಿಕೊಂಡು ನಮಗೆ ಯಾವ ರೀತಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅನ್ನೋದು ಬೇಸ್ ಮೇಲೆ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗೆ ಈ ಥರ ಸ್ವಲ್ಪ ಅಂದರೆ ನೀರಾಗ ತೆಳುವಾಗೂ ಇಲ್ಲದೆ ಗಟ್ಟಿಗೂ ಇಲ್ಲದೆ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನನಗೆ ಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಸೊ ನಂತರ ಇದಕ್ಕೇ ನಾವು ಮಸಾಲೆ ಮಾಡ್ಕೊಳ್ಳೋಣ. ಸೊ ಮೊದಲು ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ನಾನು ಆಯಿಲ್ ಆ್ಯಡ್ ಮಾಡಿಕೊಂಡೆ. ಅದೇ ಸೇಮ್ ಎಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡೋ ಅಷ್ಟೇ ನಾನು ತುಪ್ಪನೂ ತೊಗೊಂಡಿದ್ದೀನಿ. ನಂತರ ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ನಾನು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಶುಂಠಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಅದಕ್ಕೇ ನಾನು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಆ್ಯಕ್ಚುಲಿ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಆ ಕರಿಬೇವಿನ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಮತ್ತು ನಂತರ ನಾನು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನಂತರ ಅದಕ್ಕೇ ನಾನು ಸ್ವಲ್ಪ ಗೋಡಂಬಿನೂ ಸೇರಿಸ್ಕೋತಾ ಇದ್ದೀನಿ. ಈ ಮಿಕ್ಸ್ಚರು ಈ ಸ್ಪೈಸಸ್ ನಾವೇನೇನು ಯೂಸ್ ಮಾಡಿದ್ದೀರಿ ಇದೆಲ್ಲ ಅನ್ನಕ್ಕೆ ಹಾಕಿದಾಗ ಅದರದ್ದು ಟೋಟಲ್ ಫುಲ್ ಡಿಫ್ರೆಂಟಾಗಿ ರುಚಿ ಬರುತ್ತೆ ಮತ್ತು ಫ್ಲೇವರು ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಅಂದರೆ ಈ ಕಾಜು ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು, ಜಾಸ್ತಿ ಬಾಡಿಸ್ಕೋಬೇಡಿ. ಇದನ್ನು ನಾವು ರೆಡಿ ಆಗಲೇ ಆಗಿದ್ದ ರೈಸ್ಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಈ ಗ್ಯಾಪಲ್ಲಿ ಏನಾದರೂ ಉಪ್ಪು ಆ ಥರ ಏನು ಸಾಕಾಗಿಲ್ಲ ಅನ್ನೋದಾದರೆ ನಾವು ಆ್ಯಡ್ ಮಾಡ್ಕೋಬೋದು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಖಂಡಿತ ತಿಳಿಸಿ. ನೋಡಿ ಈಗ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ನನಗೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಿತ್ತು. ಸೊ ನನಗೆ ಯಾವ ಥರ ಬೇಕು ಅಂತ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಇನ್ನೂ ಸ್ವಲ್ಪ ವಾಟ್ರಿಯಾಗಿ ಬೇಕು ಅನ್ನೋದಾದರೆ ಖಂಡಿತ ನೀವು ಸ್ವಲ್ಪ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಇದು ರುಚಿ ಮಾತ್ರ ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅಷ್ಟೊಂದು ರುಚಿಯಾಗಿ ಬಂದಿದೆ. ಇದಂತೂ ಖಂಡಿತ ನೀವು ಎಷ್ಟು ಸಲ ಟ್ರೈ ಮಾಡಿ ತಿಂದ್ರೂ ಬೋರಂತೂ ಖಂಡಿತ ಆಗೋದಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ. ಇದು ಬಂದು ಶೇಂಗಾ ಬೀಜದ ಚಟ್ನಿ ಆಗಲಿ ಅಥವಾ
ಕಾಯಿ ಚಟ್ನಿಯಲ್ಲಾಗಲಿ ನಾವು ಇದನ್ನು ತಿಂದರೆ ಅದರದ್ದು ಟೇಸ್ಟು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.